ಎಲ್ಲರಿಗೂ ನಮಸ್ಕಾರ. ಭಾರ್ಗವಿ ಇನ್ಫೋಗೆ ಸ್ವಾಗತ. ಈ ದಿನ ಇತಿಹಾಸದಲ್ಲಿ ಮರೆಯಲಾಗದ ದಿನ. ಏಕೆಂದ್ರೆ ನಮ್ಮ ಕರುನಾಡ ಕಣ್ಮಡಿ ಸಾಲು ಮರದ ತಿಮ್ಮಕ್ಕನವರು ವಿಧಿವಶರಾದ ದಿನ. ವಿಷಯ ತಿಳಿದು ಬಹಳ ಬೇಸರ ಆಯ್ತು. ಕನ್ನಡದ ಹಬ್ಬ ಮಾಡ್ತಿರುವಾಗಲೇ ಈ ಶೋಕ ಭಾರ ಆಯ್ತು. ತಾಯಿ ತಿಮ್ಮಕ್ಕನವರಿಗೊಂದು ನುಡಿ ನಮನ ನೀಡಬೇಕು ಅಂತ ಅನ್ನಿಸ್ತು. ಎಷ್ಟೋ ಬಾರಿ ಅವರನ್ನ ಭೇಟಿಯಾಗ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಸೌಭಾಗ್ಯ ದೊರೆತಿರ್ಲಿಲ್ಲ. ಆದ್ರೆ ಅವರ ನಿಧನದ ನಂತರ ನುಡಿ ನಮನ ಮಾಡುವಂತ ಒಂದು ಸಮಯ ಬಂದೊದಗಿದೆ ಅಂತ ಅನ್ಸುತ್ತೆ. ಏನೇ ಆದ್ರೂ ತಾಯಿಯವರ ಬಗ್ಗೆ ಮಾತಾಡೋದೇ ಒಂದು ಸೌಭಾಗ್ಯ ಅಂತ ಸ್ವೀಕರಿಸುತ್ತಾ ನನ್ನ ಅನಿಸಿಕೆಗಳನ್ನ ಹೇಳೋಕೆ ಪ್ರಯತ್ನ ಪಡ್ತೀನಿ. ವೃಕ್ಷಮಾತೆ ತಿಮ್ಮಕ್ಕನವರು ಮೂಲತಃ ಕನ್ನಡಿಗರೇ ಆಗಿದ್ದು ಹುಟ್ಟಿದ್ದು 1911 ಜೂನ್ 30ರಂದು ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಜನ್ಮ ತಳೆದ ಇವರ ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಅನಕ್ಷರಸ್ಥರಾಗಿದ್ದ ವೃಕ್ಷಮಾತೆ ಚಿಕ್ಕಯ್ಯನವರೊಟ್ಟಿಗೆ ಸಪ್ತಪದಿ ತುಳಿದರಾದರೂ ಸಂತಾನವಿಲ್ಲದೆ ದುಃಖಿತರಾಗಿದ್ದರು. ಇವರ ಕಾಲದಲ್ಲಿ ಒಂದೆಡೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಭಾರತಾದ್ಯಂತ ಹರಡಿತ್ತು. ಅದರಡಿಯಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛ ಭಾರತದಂತಹ ಅಭಿಯಾನಗಳು ತಲೆ ಎತ್ತಿದ್ದವು. ಹಲವು ಸಂಘಟನೆಗಳು ದೇಶದ ಉದ್ಧಾರಕ್ಕಾಗಿ ತಮ್ಮ ಧ್ಯೇಯವನ್ನು ಭಾರತಾದ್ಯಂತ ಹರಡುವಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಇಂತಹ ಪ್ರೇರಣೆಯಿಂದ ವೃಕ್ಷ ಮಾತೆ ಹಿಂದುಳಿಯಲಿಲ್ಲ. ದಂಪತಿಗಳಿಬ್ಬರು ದೇಶಕ್ಕಾಗಿ ಮುಂದಿನ ಪೀಳಿಗೆಗಾಗಿ ಪರಿಸರ ಸಂರಕ್ಷಣೆಗೆ ಮುಂದಾದರು. ಹಾಗೆ ತಮ್ಮ ನಡೆಯನ್ನು ದೃಢಗೊಳಿಸಿ ಪ್ರತಿ ವರ್ಷವೂ ಮರ ನೆಡುವುದು ಕಾರ್ಯಕ್ರಮ ಅಂತ ಅನ್ಕೊಂಡ್ರು. ಎಂದೆಂದಿಗೂ ನಾಶವಾಗದೇ ಇರೋ ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ಸದಾಕಾಲ ಆಶ್ರಯ ನೀಡುವ ಆಲದ ಮರಗಳನ್ನ ಬೆಳೆಸುವ ಗುರಿ ತಮ್ಮದಾಗಿಸಿಕೊಂಡ್ರು. ವೃಕ್ಷಮಾತೆಯ ಹಳ್ಳಿಯಲ್ಲಿ ಆಲದ ಸಸಿಗಳು ಹೇರಳವಾಗಿದ್ರಿಂದ ಅವುಗಳನ್ನ ತಂದು ಕದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ 94ರಲ್ಲಿ ನೆಟ್ಟು ಪ್ರಾರಂಭ ಮಾಡಿದರು. ಸಸಿಗಳನ್ನು ಜಾನುವಾರುಗಳಿಂದ ರಕ್ಷಿಸಲು ಮುಳ್ಳಿನ ಬೇಲಿಯನ್ನು ಹಾಕಿದರು. ಸಸಿಗಳಿಗೆ ನೀರು ಪೋಷಣೆ ನೀಡಲು 4 ಕಿಲೋಮೀಟರ್ಗಳಿಂದ ದೂರ ನೀರು ತಂದು ಸಂರಕ್ಷಿಸಿದರು. ಆಲದ ಸಸಿಗಳಿಗೆ ತಮ್ಮದೇ ಆದ ಅತ್ಯಲ್ಪ ಆದಾಯವನ್ನು ಬಳಸಿದರು. ಹೀಗೆ ತಮ್ಮ ಮಕ್ಕಳಂತೆ ಸಸಿಗಳನ್ನು ಸಂರಕ್ಷಿಸಿ ಬೆಳೆಸಿದರು. ಒಟ್ಟಾರೆ 8,000ಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟರು. ಸಂತಾನವಿಲ್ಲದ ದಂಪತಿಗಳಿಗೆ ಆಲದ ಮರಗಳೇ ಮಕ್ಕಳಾದರು. ಇಂದು ಆಲದ ಮರಗಳು ವೃಕ್ಷ ಮಾತೆಯನ್ನು ಕಳೆದುಕೊಂಡು ಅನಾಥವಾಗಿವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆಲದ ಮರದ ಆಯಸ್ಸು ಹೆಚ್ಚು. ಅದು ಬೆಲೆ ಬಾಳುವ ವಿರಳ ಮರ. ಅತಿ ವಿಶಾಲವಾಗಿ ಬೇರೂರಿ ಪರಿಸರ ಪ್ರೇಮಿ ಈ ಮರಗಳು ಇಂದು ತಮ್ಮ ತಾಯಿ ಬೇರನ್ನು ಕಳೆದುಕೊಂಡಿದೆ. ಎಷ್ಟೇ ಯೋಜನೆಗಳು ಬಂದ್ರೂ ಸಹ ಆ ಮರಗಳನ್ನ ಹೊಡೆದುರುಳಿಸಲು ವೃಕ್ಷ ಮಾತೆ ಬಿಡ್ಲೇ ಇಲ್ಲ. ಇಂದು ಆ ಮರಗಳ ರಕ್ಷಣೆ ಭಾರ ಸರ್ಕಾರ ತೆಗೆದುಕೊಂಡಿದೆ. ಸಾಧನೆ, ಹಣ, ಕೀರ್ತಿ, ಹೆಸರು ಇಂದೆಲ್ಲ ಇತ್ತೀಚಿನ ಪೀಳಿಗೆ ಯೋಚಿಸ್ತಾ ಇರ್ತಾರೆ. ಆದ್ರೆ ತಮ್ಮ ಅಲ್ಪ ಆದಾಯದಲ್ಲೇ ಏನನ್ನೂ ನಿರೀಕ್ಷಿಸದೆ ಭೂತಾಯಿಗೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನೀಡಿರುವ ಈ ತಾಯಿ ಎಂದೆಂದಿಗೂ ಚಿರಸ್ಮರಣೀಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅತಿ ಸರಳ ಜೀವನ ನಡೆಸಿರುವ ವೃಕ್ಷ ಮಾತೆಗೆ ಸಿಕ್ಕಿರುವ ಸನ್ಮಾನ, ಪ್ರಶಸ್ತಿಗಳು ಅದೆಷ್ಟೋ. ಆದ್ರೂ ಅದರಲ್ಲಿ ಪ್ರಮುಖವಾದವುಗಳು ಹೀಗಿವೆ. 1995ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ, 1997ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, 1997ರಲ್ಲಿ ವೀರಚಕ್ರ ಪ್ರಶಸ್ತಿ, 2000ರಲ್ಲಿ ಕರ್ನಾಟಕ ಕಲ್ಪ ವೃಕ್ಷ ಪ್ರಶಸ್ತಿ, 2006ರಲ್ಲಿ ಗಾಡ್ಫ್ರಿ ಫಿಲಿಪ್ಸ್ ಧೀರತೆ ಪ್ರಶಸ್ತಿ, ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀಮಾತಾ ಪ್ರಶಸ್ತಿ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, 2015ರಲ್ಲಿ ವಿಶ್ವಾತ್ಮ ಪುರಸ್ಕಾರ, ವಿಶಾಲಾಕ್ಷಿ ಪ್ರಶಸ್ತಿ, 2010ರಲ್ಲಿ ನಾಡೋಜ ಪ್ರಶಸ್ತಿ, 2019ರಲ್ಲಿ ಪದ್ಮಶ್ರೀ, 2020ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ನೀಡಲಾಗಿತ್ತು. ಅಲ್ಲದೆ ಮಹಿಳಾ ಮತ್ತು ಶಿಶು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹಾಗೂ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಗಳಿಂದ ಮಾನ್ಯತೆ ಹಾಗೂ ಶ್ಲಾಘನೀಯ ಪ್ರಮಾಣ ಪತ್ರಗಳು ದೊರೆತಿವೆ. ಇವುಗಳಲ್ಲದೆ ಹಲವು ಖಾಸಗಿ ಸಂಸ್ಥೆಗಳಿಂದ ಸನ್ಮಾನಗಳು ದೊರೆತಿವೆ. ಇಷ್ಟೆಲ್ಲಾ ಗೌರವಕ್ಕೆ ಪಾತ್ರರಾದ ವೃಕ್ಷ ಮಾತೆಯ ಪತಿ 1991ರಲ್ಲಿ ನಿಧನರಾದರು. ಆದ್ರೂ ಧೃತಿಗಿಡದೆ ವೃಕ್ಷ ಮಾತೆ ಪರಿಸರ ಸಂರಕ್ಷಣೆಯ ಹಲವು ಕಾರ್ಯಗಳನ್ನ ನೋಡ್ಕೊಂಡ್ ಬಂದ್ರು. ವೃಕ್ಷ ಮಾತೆ ತಮ್ಮೆಲ್ಲರ ಆದರ್ಶವಾಗಿ ಇಂದು 2025 ನವೆಂಬರ್ 14ರಂದು ಚಿರನಿದ್ರೆಗೆ ಜಾರಿದ್ದಾರೆ. ನಮ್ಮನ್ನು ಅಗಲಿದ ವೃಕ್ಷ ಮಾತೆಗೆ ನುಡಿ ನಮನಗಳನ್ನ ಮಾತ್ರ ಸಲ್ಲಿಸಿದ್ರೆ ಸಾಲದು. ಅವರು ನಡೆದು ಬಂದ ಹಾದಿಯನ್ನ ಅನುಸರಿಸಬೇಕು, ಪರಿಸರ ಉಳಿಸಬೇಕು. ಆಗ್ಲೇ ನಾವು ಅವರಿಗೆ ನೀಡುವ ನಿಜವಾದ ಗೌರವ ಸಲ್ಲುತ್ತೆ. ವೃಕ್ಷ ಮಾತೆ ಯಾವುದೇ ಸನ್ಮಾನವನ್ನ ಅಪೇಕ್ಷಿಸಲಿಲ್ಲ. ಬದಲಿಗೆ ಪರಿಸರ ಸಂರಕ್ಷಣೆ
ಮುಂದಿನ ಪೀಳಿಗೆಯ ಹೊಣೆ ಎಂದು ನಮ್ಮೆಲ್ಲರಿಗೆ ಜವಾಬ್ದಾರಿ ಹೊರಿಸಿ ತಮ್ಮ ಪ್ರಯಾಣ ಮುಗಿಸಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಸಾಧ್ಯವಾದಷ್ಟು ನಾವುಗಳು ಮರಗಳನ್ನ ಬೆಳೆಸೋಣ. ತಾಯಿಯವರಿಗೆ ಬಹಳ ದಿನಗಳಿಂದ ಉಸಿರಾಟದ ತೊಂದರೆಯಿಂದ ಬಳಲ್ತಿದ್ರು. ಅವರಿಗೆ ಆಕ್ಸಿಜನ್ ಬಳಸಿ ಉಳಿಸಿಕೊಳ್ಳಲಾಗಿತ್ತು. ವೃಕ್ಷಗಳು ಆಕ್ಸಿಜನ್ ನೀಡುತ್ತವೆ. ಅಂತಹ ವೃಕ್ಷಗಳಿಗೆ ಜೀವ ನೀಡಿದ ತಾಯಿಗೆ ಇಂದು ಆಕ್ಸಿಜನ್ ಬಳಸಿದ್ದಾರೆ ಅಂದ್ರೆ ನಾವು ನೀವು ವೃಕ್ಷಗಳನ್ನ ಬೆಳೆಸೇ ಇಲ್ಲ. ಇನ್ನು ನಿಮ್ಮೆಲ್ಲರ ಗತಿ ಏನಾಗಬಹುದು ಅಂತ ಒಂದ್ಸರಿ ಯೋಚನೆ ಮಾಡಿ. ನಾನು ಹೇಳೋದಕ್ಕೆ ಹೊರಟಿರೋದಿಷ್ಟೇ, ವೃಕ್ಷಗಳಿಂದಲೇ ಶುದ್ಧ ಆಕ್ಸಿಜನ್ ದೊರೆಯೋದಾದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನ ಉಡುಗೊರೆಯಾಗಿ ನೀಡೋದಕ್ಕೆ ಮುಂದಾಗ್ಬೇಕಾಗತ್ತೆ. ಸಾಲು ಮರದ ತಿಮ್ಮಕ್ಕನವರು ಮಕ್ಕಳಿಗೆ ಜನ್ಮ ನೀಡಲಿಲ್ಲ, ಸಾವಿರಾರು ವೃಕ್ಷಗಳಿಗೆ ಜೀವ ನೀಡಿ ಆ ಜೀವಗಳಿಂದ ನಮ್ಮ ಮುಂದಿನ ಪೀಳಿಗೆಗೆ ಉಸಿರು ನೀಡಿದ ಮಹಾಮಾತೆ. ಈ ಮಹಾಮಾತೆಯ ಆತ್ಮಕ್ಕೆ ಶಾಂತಿ ಸಿಗಲಿ. ತನ್ನ ಹುಟ್ಟೂರಿನಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕೆಂಬ ಆಕೆಯ ಕನಸು ನನಸಾಗಲಿ. ವೃಕ್ಷ ಮಾತೆಯ ಅಂತಿಮ ದಿನವಾದ ಇಂದು ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಮಾತ್ರ ಆಗಿ ಉಳಿಯದೆ ಅವರಲ್ಲಿ ಆದರ್ಶ ಗುಣಗಳನ್ನು ಬೆಳೆಸುವ ದಿನವಾಗ್ಲಿ ಅಂತ ಹಾರೈಸ್ತೀನಿ. ಸರ್ಕಾರದ ಸಕಲ ಗೌರವಗಳಿಂದ ವೃಕ್ಷ ಮಾತೆಯನ್ನ ಬೀಳ್ಕೊಡೋಣ. ಹಾಗೆ ಅವರ ಆದರ್ಶಗಳು ನಮ್ಮ ಹಾದಿಯಲ್ಲಿ, ಅವರ ಆಲೋಚನೆಗಳು ನಮ್ಮ ಯೋಜನೆಗಳಾಗಿ ಉತ್ತಮ ಸಮಾಜ ನಿರ್ಮಿಸೋಣ. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರು ಮತ್ತೆ ಕರುನಾಡಲ್ಲೇ ಹುಟ್ಟಿ ಬರ್ಲಿ, ಅವರ ಋಣ ತೀರಿಸುವ ಅವಕಾಶ ನಮ್ಮದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಾಧ್ಯ ಆದ್ರೆ ನಾಳೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋಣ. ನನ್ಗೆ ತಿಳಿದಿದ್ದಷ್ಟು ವಿಚಾರಗಳನ್ನ ಹೇಳಿದ್ದೀನಿ. ಇದರಲ್ಲಿ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಜೈ ಕರ್ನಾಟಕ, ಜೈ ವೃಕ್ಷ ಮಾತೆ.